ಬಿಜೆಪಿ ಮತ್ತೆ ಜೆಡಿಎಸ್ ನಡುವಿನ ಮೈತ್ರಿ ಕೆಲ ನಾಯಕರುಗಳಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ಒಬ್ರು ಪ್ರೀತಮ್ ಗೌಡ ಮೊನ್ನೆ ಕೂಡ ಹೇಳಿದ್ರು ಈ ನಂಟಸ್ತಿಕೆಯ ಬಗ್ಗೆ, ಜೆಡಿಎಸ್ ಮತ್ತೆ ಬಿಜೆಪಿಯ ನಂಟಸ್ತಿಕೆಯ ಬಗ್ಗೆ ನೇರ ಮಾತಾಡಿದ್ರು. ಈಗ ಅಗೈನ್ ಪ್ರೀತಮ್ ಗೌಡ್ರು ಮತ್ತೆ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಮಾತಾಡಿದ್ದಾರೆ. ಏನಂತ, ನನ್ನ ತಮ್ಮ ಎಂಬ HDK ಹೇಳಿಕೆಗೆ ಪ್ರೀತಮ್ ಗೌಡ ತಿರುಗೇಟ್ ಕೊಟ್ಟಿದ್ದಾರೆ. 2023ರಲ್ಲಿ ಪ್ರೀತಮ್ ಗೌಡ್ರನ್ನ ಸೋಲಿಸಿ ಅಂತ ಹೇಳಿದ್ರು, ಈಗ ತಮ್ಮ ಅಂತ ಹೇಳ್ತಿದ್ದಾರೆ. ಮುಂದೇನು ಹೇಳ್ತಾರೋ? ನನ್ನ ಸ್ಪರ್ಧೆ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರ ತೀರ್ಮಾನ. JDS ಜೊತೆ ಕೂತು ಅಭ್ಯರ್ಥಿಯ ಚರ್ಚೆಯೇ ಉದ್ಭವಿಸಿಲ್ಲ ಅಂತೇಳಿ ಪ್ರೀತಮ್ ಗೌಡ ಹೇಳಿದ್ದಾರೆ. ಮಾಜಿ ಶಾಸಕ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಆದರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಹಾಸನದ ರಾಜಕೀಯ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡರ ವಿರುದ್ಧ ಹಾಸನಕ್ಕೆ ಬಂದು ಹಾಸನವನ್ನು ವಿಶೇಷವಾಗಿ ಪರಿಗಣಿಸಿ ಪ್ರೀತಮ್ ಗೌಡರ ವಿರುದ್ಧ ಚುನಾವಣೆ ನಡೆಸಿದಂಥ ಕುಮಾರಸ್ವಾಮಿ ಈಗ ಪ್ರೀತಮ್ ಗೌಡ ನಮ್ಮ ತಮ್ಮ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಮೈತ್ರಿ ಒಂದು ಎಫೆಕ್ಟ್ ಅಂತ ಹೇಳ್ಬೋದು. ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರೀತಮ್ ಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ತಮಗೆ ತಿಳಿದಿರುವಂಥದ್ದು. ಬೇಕಾದರೆ ಅವರಿಗೆ ಆಕಾಂಕ್ಷೆ ಇದ್ದರೆ ಅವರು ಬೇಕಾದ್ರೆ ಸ್ಪರ್ಧೆ ಮಾಡಲಿ, ಮಾತಾಡೋಣ, ಅವ್ರು ನಮ್ಮ ತಮ್ಮ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಏನೋ ಚಿಕ್ಕದು ಬಿರ್ಸಿಂದ ಮಾತಾಡ್ತಾರೆ ಅಂತ ಎಲ್ಲ ಮಾತುಗಳನ್ನು ನೋಡಿದ್ದೀರಾ. ಇನ್ನೊಂದು ಕಡೆ ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು, ಅಂದರೆ ಸಹಜವಾಗಿ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರೆ ಏನು ಹೇಳ್ತೀರಾ ಸರ್ ಈ ಎಲ್ಲ ಬೆಳವಣಿಗೆ? 23ರಲ್ಲಿ ಪ್ರೀತಮ್ ಗೌಡನ್ ಸೋಲಿಸಿ ಅಂತ ಹೇಳಿದ್ರು. ಸೋಲಿಸಿ ಅಂತ ಹೇಳಿದಾಗಲೂ ಜನ 78,000 ಓಟ್ ಹಾಕಿದ್ದಾರೆ. ಗೆಲ್ಸಿ ಅಂದಿದ್ದ ಪಕ್ಷ ಅವರು ಶಕ್ತಿವಂತರಿದ್ದಾರೆ. ಪಾಪ 84,000 ಓಟ್ ತಗೊಂಡಿದ್ದಾರೆ. ಆ 84,000ದಲ್ಲಿ 44,000 ಎಲ್ಲಿ ಕಳೆದೋಗಿದೆ ಅನ್ನೋದು ನೀವು ಫಸ್ಟ್ ಹುಡ್ಕೊಬಿಟ್ರೆ, ಅದಾದ್ಮೇಲೆ ಪ್ರೀತಮ್ ಗೌಡ ಬಿರ್ಸಾಗಿ ಮಾತಾಡ್ತಾರೆ, ಯುವಕರು ಅದೆಲ್ಲ ಆಮೇಲೆ ಮಾತನಾಡೋಣ. ಅಷ್ಟು ಯಾವ ರೀತಿಯಾಗಿ ಪ್ರೀತಮ್ ಗೌಡನ್ 23ರಲ್ಲಿ ಸೋಲಿಸಿ ಅಂತ ಹೇಳಿದ್ರು, ಈಗ 24ರಲ್ಲಿ ತಮ್ಮ ಅಂತ ಹೇಳ್ತಿದ್ದಾರೆ, 28ರಲ್ಲಿ ಏನಂತಾರೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಆಮೇಲೆ ಉಳಿದಿದ್ದೆಲ್ಲ ಚರ್ಚೆ ಮಾಡೋಣ. ಮುಂದುವರೆದು ಪ್ರೀತಮ್ ಗೌಡರು ಸ್ಪರ್ಧೆ ಮಾಡೋದಿದ್ರೆ ಕೂತು ಮಾತಾಡೋಣ. ನಾನು BJPಯ ಕಾರ್ಯಕರ್ತ ಇದ್ದೀನಿ. ನಾನು ಸ್ಪರ್ಧೆ ಮಾಡಬೇಕೋ ಬೇಡ ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನ್ ಅವರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. BJP ಅಭ್ಯರ್ಥಿ ಆಗೋದಕ್ಕೆ JDS ಅವರೊಟ್ಟಿಗೆ ಕೂತು ಮಾತನಾಡೋ ಅಂಥದ್ದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಮತ್ತು ಅನಿವಾರ್ಯತೆ ಪ್ರೀತಮ್ ಗೌಡಂಗಿಲ್ಲ. ಇನ್ನೂ ಒಂದು ವಿಚಾರ ಹೇಳಿರುವಂಥದ್ದು, ಈ ಹಿಂದೆ ಏನೋ ಸಣ್ಣ ಪುಟ್ಟ ತಪ್ಪು ಅಂದರೆ ನಮ್ಮ ಪಕ್ಷದವ್ರು ಮಾಡಿರ್ಬೋದು, ಎಲ್ಲ ಕ್ಷಮಿಸಿ ದಳಕ್ಕೆ ಓಟ್ ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಇದ್ದಾರೆ. ಇದು ಒಂದು ಕಡೆ ಗಮನಿಸಿದ್ರೆ ಅಲೈನ್ಸ್ ಆದಮೇಲೆ ಒಬ್ಬ ಅಭ್ಯರ್ಥಿ ಹೇಳಬೇಕು ಅಂದರೆ ಇಬ್ಬರು ಪಕ್ಷದವ್ರು ಕೂತು ನಂತರ ಹೇಳಬೇಕು. ಈಗಾಗಲೇ ಅಡ್ವಾನ್ಸ್ ಆಗಿ ಅವ್ರು ಹೇಳ್ತಿದ್ದಾರೆ ನಮ್ಮದೇ ಅಭ್ಯರ್ಥಿ ನಿಲ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಅವರ ಅನಿಸಿಕೆ, ನಾನು ಅದಕ್ಕೇನು ಉತ್ತರ ಕೊಡೋದಿಲ್ಲ. ಸಣ್ಣ ಪುಟ್ಟ ತಪ್ಪು ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಕಲ್ಲು ಹೊಡೆದಿರೋದು ಮಾತ್ರ ಗೊತ್ತು ನನಗೆ. ಪ್ರೀತಮ್ ಗೌಡನ್ ಸೋಲಿಸಿ ಅಂತ ಹೇಳಿರೋದು ಮಾತ್ರ ಜ್ಞಾಪಕ ಇದೆ. ಬೇರೆ ಚಿಕ್ಕ ಪುಟ್ಟ ತಪ್ಪೇನಾರು ಇದ್ರೂ ನನಗೆ ಗೊತ್ತಿಲ್ಲ. ಆ ತಪ್ಪುಗಳೇನಾರು ಇದ್ರೂ ಅವ್ರು ಸರಿ ಮಾಡ್ಕೊಳ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಅವ್ರಿಗೆ ಗೊತ್ತಿರುತ್ತೆ, ಅವರು ಕೇಳ್ಕೊಳ್ತಾರೆ. ಆದರೆ ಅವರು ಏನು ವಿರೋಚಿತ ಹೋರಾಟದ ನಡುವೆನೂ ಕೂಡ ಪ್ರೀತಮ್ ಗೌಡಂಗೆ 78,000 ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಓಟ್ ಹಾಕಿದ್ದಾರೆ. ಅದರ ಅರ್ಥ ಅವ್ರ ವಿರುದ್ಧವಾದ 78,000 ಓಟು ಪ್ರೀತಮ್ ಗೌಡನ ಜೊತೆ ಇತ್ತು ಅನ್ನೋದನ್ನು ಮಾತ್ರ ಜ್ಞಾಪಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆ ಬಂದಂಥ 84,000 ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನು ಗೆಲ್ಸಿರೋಂಥ ಶಾಸಕರನ್ನು ಕೇಳಿದ್ರೆ ಹೇಳ್ತಾರೆ. ಇವತ್ತು ಯಾವ್ಯಾವ ಬೂತಲ್ಲಿ ಏನೇನಿದೆ ಅನ್ನೋದು ನಿಮಗೂ ಗೊತ್ತಿದೆ. ಥ್ಯಾಂಕ್ ಯು ಸರ್. ನೋಡ್ಬೋದು ಪ್ರೀತಮ್, ಇದು ಮಾಜಿ ಶಾಸಕ ಹಾಗೆ BJP ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಅವರ ಮಾತು. ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು, ಕೂತು ಮಾತನಾಡುವಂಥ ವಿಚಾರ ಏನಿದೆ ಕುಮಾರಸ್ವಾಮಿ ಅವರು ಅಥವಾ ಏನು ತಪ್ಪಾಗಿದೆ ಅನ್ನುವಂಥದ್ದನ್ನು ಈ ವೇಳೆ ಜ್ಞಾಪಿಸ್ತಾ ಇದ್ದಾರೆ. ಆದರೆ ನಮಗೆ ಜ್ಞಾಪಕ ಇರೋದು ಒಂದೇ, ಪ್ರೀತಮ್ ಗೌಡ ಮನೆಗೆ ಕಲ್ಲು ಹೊಡೆದಿದ್ದು ನನಗೆ ಜ್ಞಾಪಕ ಇದೆ ಅನ್ನುವಂಥ ಮೂಲಕ ಹಾಸನ ಎಷ್ಟು ಜಿದ್ದಾಜಿದ್ದಿ ಕ್ಷೇತ್ರ ಇದೆ ಅನ್ನುವ ಬಗ್ಗೆ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತ ಆಗ್ತಿದೆ ಅಂತ ಗಮನಿಸಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಏನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ರೈತರ ಸಾಲ ಮನ್ನಾ ಆಗುತ್ತಾ? ರೈತರು ಬೆಟ್ಟದಷ್ಟು ನಿರೀಕ್ಷೆಯನ್ನ ಈ ಸರ್ಕಾರದ ಮೇಲೆ ಇಟ್ಕೊಂಡಿದ್ದಾರೆ. ಬರಗಾಲ ಪರಿಸ್ಥಿತಿ ಇದೆ, ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದು ದೊಡ್ಡ ಬೇಡಿಕೆ ರೈತರದ್ದು. ಇಡೀ ರೈತ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರ ಶುಭ ಸುದ್ದಿಯನ್ನ ಕೊಡುತ್ತಾ? ಬರಗಾಲ ಇದೆ, ಬಹಳ ಸಮಸ್ಯೆ ಆಗಿದೆ, ಹಾಕಿದ ದುಡ್ಡು ಕೈ ಸೇರಿಲ್ಲ ರೈತರಿಗೆ, ಸಾಲ ಸೂಲ ಮಾಡಿ ಜೀವನ ನಡೆಸುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಈ ಸಾರಿಯ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ರೈತ ಸಂಘದವರು ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಮುಖ್ಯಮಂತ್ರಿಗಳೇ ರೈತರ ಸಾಲ ಮನ್ನಾ ಮಾಡಿ ರೈತರನ್ನ ಉಳಿಸಿ ಅಂತ ಹೇಳಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ನಿಟ್ಟಿನಲ್ಲಿ ಯಾವ ರೀತಿಯ ಶುಭ ಸುದ್ದಿಯನ್ನ ರೈತರಿಗೆ ಕೊಡಬಹುದು? ಅಲ್ಪಾವಧಿ ದೀರ್ಘಾವಧಿ ಸಾಲ ಮನ್ನಾ ಮಾಡಬಹುದಾ? ಸಾಲ ಮನ್ನಾ ಆಗುತ್ತಾ? ಸಿಎಂ ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ನಿರೀಕ್ಷಿತ ಉತ್ತರವನ್ನ ಕೊಡಬಹುದಾ ಅನ್ನೋಂಥ ಪ್ರಶ್ನೆ ಇದೆ. ಕೃಷಿಕರ ಮಕ್ಕಳಿಗೆ, ರೈತ ಯುವಕರಿಗೆ ಹೆಣ್ಣು ಸಿಗ್ತಾ ಇಲ್ಲ. 45 ವರ್ಷ ಆದರೂ ಮದುವೆ ಆಗದಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಕೃಷಿ ಸ್ಟೇಟಸ್ ಕಡಿಮೆ ಆಗಿದೆ. ಅದರಿಂದ ರೈತರ ಮಕ್ಕಳು ಮದುವೆ ಆಗೋಂಥವ್ರಿಗೆ 5 ಲಕ್ಷ ಪ್ರೋತ್ಸಾಹ ಕೊಡಬೇಕು ಹೆಣ್ಮಗಳಿಗೆ. ಒಂದು 25 ಲಕ್ಷದವರೆಗೆ ಕೃಷಿ ಯುವತಿ ವ್ಯವಸಾಯ ಮಾಡಿದ್ರೆ ಅಥವಾ ಕೃಷಿ ಪೂರಕವಾದಂಥ ಯಾವುದೇ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ, ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ಪೂರಕವಾದ ಇಂಡಸ್ಟ್ರಿ ಮಾಡಿದ್ರೆ ಸರ್ಕಾರವೇ ನೇರ ಭದ್ರತೆ ಕೊಟ್ಟು ಕಡಿಮೆ ಬಡ್ಡಿದಲ್ಲಿ ಸಾಲ ಕೊಟ್ಟು ಉತ್ತೇಜನ ಕೊಡಬೇಕು ಅಂತ ಹೇಳಿದ್ದೀವಿ. ಮತ್ತು ವಿದ್ಯುತ್ ಶಕ್ತಿ ಸಮಸ್ಯೆ ಇದೆ. ಪಂಪ್ ಸೆಟ್ಗಳಿಗೆ ಇವತ್ತು ಸರ್ಕಾರ ರೈತರೇ ದುಡ್ಡು ಕೊಟ್ಟು ಹಾಕ್ಸಬೇಕಾದ ಪರಿಸ್ಥಿತಿ ಬಂದಿದೆ. ಕೈ ಬಿಡಿ ಅಂತ ಹೇಳಿದ್ದೀವಿ. ನೀರಾವರಿ ವಿಚಾರಗಳ ಬಗ್ಗೆ ಮಾತಾಡಿ, ಬೇರೆ ಬೇರೆ ಎಲ್ಲ ವಿಚಾರಗಳು ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳು ನಿನ್ನೆನೂ ಕೂಡ ನಮ್ಮದೊಂದು ಸಭೆಯಲ್ಲಿ ಈ ಸಾರಿ ಕೃಷಿ ಪೂರಕವಾದ ಬಡ್ಜೆಟನ್ನು ಮಂಡಿಸೋಂಥ ಅಂಶಗಳನ್ನ ಹೇಳಿದ್ದಾರೆ. ಮತ್ತು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿನೂ ಕೂಡ ತಗೊಳ್ಬೇಕು ಅಂತ ಒತ್ತಾಯ ಮಾಡಿದ್ವಿ. ಅದು ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಏನು ಹೇಳಿದೆ, ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿ ವಾಪಸ್ ತಗೊಳ್ತಕ್ಕಂಥ ಘೋಷಣೆಯನ್ನು ಈ ಬಡ್ಜೆಟ್ನಲ್ಲಿ ಮನ್ನಣೆ ಮಾಡಬೇಕು. ಇವರು ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಹಣ ಮತ್ತು ಕೇಂದ್ರದ ಮೇಲೇ ಇವತ್ತು ಬಟ್ಟಿಟ್ಟು ತೋರಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ಸ್ಪಷ್ಟವಾಗಿ ಹೇಳಿಲ್ಲ. ಇವತ್ತು ಬಡ್ಜೆಟ್ನಲ್ಲಿ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡುತ್ತೆ ಸಕಾರಾತ್ಮಕವಾಗಿ ಸ್ಪಂದಿಸ್ಬೋದು ಅಂತಕ್ಕಂಥದ್ದೇ ಬಡ್ಜೆಟ್ ನೋಡ್ಬಿಟ್ಟು. ಮಂಗಳೂರಿನ ಕಡಲ ತೀರ ಸಂಭ್ರಮ, ಕಲರವ, ಖುಷಿಯಿಂದ ಕೂಡಿತು. ಮುಸ್ಸಂಜೆ ವೇಳೆ ಸಮುದ್ರ ತೀರದಲ್ಲಿ ಸೇರಿದ ಪ್ರವಾಸಿಗರು ಆಕಾಶ ನೋಡಿ ವಾವ್ ಅಂತಿದ್ರು. ಕೇಕೆ ಚಪ್ಪಾಳೆಯೊಂದು ಎಂಜಾಯ್ ಮಾಡ್ತಾ ಇದ್ರು. ಅರೆ, ಸಮುದ್ರ ತೀರದಲ್ಲಿ ಅಂಥದ್ದೇನಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಾನಂಗಳದಲ್ಲಿ ಬಾನಾಡಿಗಳಂತೆ ಹಾರುತ್ತಿರುವ ಗಾಳಿಪಟ ಒಂದಕ್ಕಿಂತ ಮತ್ತೊಂದು ಆಕರ್ಷಣೀಯ, ಮತ್ತೊಂದಕ್ಕಿಂತ ಮಗದೊಂದು ಭಿನ್ನ. ಕಣ್ಣು ಹಾಯಿಸಿದಷ್ಟು ದೂರ ಗಾಳಿಪಟಗಳದ್ದೇ ಹಾರಾಟ. ಇದು ಮಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಮೆರುಗು. ಮಂಗಳೂರಿನ ತಣ್ಣೀರುಬಾವಿ ಬೀಚ್ ಪರಿಸರದಲ್ಲಿ ನಡೆದ ಟೀಮ್ ಮಂಗಳೂರು ಸಂಸ್ಥೆ ಆಯೋಜಿಸಿರುವ 7ನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಮೆರುಗು ಹೀಗಿತ್ತು. ಕಥಕಳಿ, ಗರುಡ, ಗಣಪ, ಪೊಲೀಸ್, ಹುಲಿ, ಹಲ್ಲಿ, ಬೆಕ್ಕು, ಕರಡಿ, ಏರೋಪ್ಲೇನ್, ಟ್ರೇನ್, ಗಾಳಿಪಟ ಹೀಗೆ ವೈವಿಧ್ಯಮಯ ಗಾಳಿಪಟಗಳು ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡಿದವು. ಸಣ್ಣ ಪುಟ್ಟ ಗಾಳಿಪಟಗಳಿಂದ ಹಿಡಿದು ಬೃಹತ್ ಗಾತ್ರದ ಗಾಳಿಪಟಗಳು ಗಾಳಿಯ ಬೀಸುವಿಕೆಗೆ ತಕ್ಕಂತೆ ಓಲಾಡಿ ಹಾರಾಡಿ ಕುಲುಕಾಡಿ ನೆರೆದಿದ್ದವರ ಕಣ್ಮನ ಸೆಳೆದವು. ಬಾಲ್ಯದಲ್ಲಿ ಗಾಳಿಪಟವನ್ನು ನಾವು ಯಾಕಂದರೆ ನಗರದಲ್ಲಿ ಮಾಡಬೇಕಾದ್ರೆ ಅಷ್ಟು ಸುಲಭ ಇರಲಿಲ್ಲ. ಭಾಳ ಪ್ರಯತ್ನಗಳು ಮಾಡೋದು, ಕಡ್ಡಿ ಕಟ್ಟಿ ಅದೆಲ್ಲ ಗಮ್ ಹಾಕಿ ಅದೆಲ್ಲ ಎಳೆದು ನಾವು ಅದಕ್ಕೆಲ್ಲ ಮಾಂಜ ಎಲ್ಲ ಹಾಕೆಲ್ಲ ಮಾಡ್ತಾಯಿದ್ವು. ಆದರೆ ಭಾಳ ಅಂದರೆ ಇದನ್ನು ಈ ಥರದ್ದೆಲ್ಲಂತೂ ಖಂಡಿತ ನಾವು ನೋಡೇ ಇರಲಿಲ್ಲ. ಈ ಅನುಭವ ನಮ್ಗೆ ಸಿಕ್ಕಿರೋದು ಇವತ್ತಿಲ್ಲಿ ಭಾಳ ನಮ್ಗೆ ಸಂತೋಷ ಆಗ್ತಾಯಿದೆ. ಮತ್ತು ಇದನ್ನು ಈಗಾಗಲೇ ನಾನು ಹೇಳಿದಾಗೆ ಇದು ಒಂದು ಶಾಶ್ವತವಾದಂಥ ಒಂದು ಕಾರ್ಯಕ್ರಮ ದಿನಚರಿಯಲ್ಲಿ ಆಗ್ಬಿಡಬೇಕು. ನಮ್ಮ ಮಂಗಳೂರಿನ ಒಂದು ದಿನಚರಿಯಲ್ಲಿ, ಕ್ಯಾಲೆಂಡರಲ್ಲಿ ಇದೊಂದು ಶಾಶ್ವತ ಕಾರ್ಯಕ್ರಮ ಮಾಡಬೇಕು ಅಂತ ಖಂಡಿತ ನಾನು ಹೇಳಿದ್ದೀನಿ. ಮಲೇಷಿಯಾ, ಇಂಡೋನೇಷ್ಯಾ, ಗ್ರೀಸ್, ಸ್ವೀಡನ್, ಉಕ್ರೇನ್, ಥೈಲ್ಯಾಂಡ್, ವಿಯೆಟ್ನಾಂ, ಈಸ್ಟೋನಿಯಾ ಈ ದೇಶಗಳ 13 ಮಂದಿ ಪ್ರತಿನಿಧಿಗಳು ಈ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಇದರ ಜೊತೆಗೆ 1000ಕ್ಕೂ ಅಧಿಕ ಮಾದರಿಯ ಗಾಳಿಪಟಗಳು ಇಲ್ಲಿ ಹಾರಾಡಿದವು. ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ ಮತ್ತು ಕೇರಳದ ಸುಮಾರು 20 ಮಂದಿ ಪ್ರತಿನಿಧಿಗಳು ಈ ಉತ್ಸವದಲ್ಲಿ ಭಾಗವಹಿಸಿದ್ರು. ನಮ್ಮ ಕಲ್ಚರಲ್ಗೆ ಸಂಬಂಧಪಟ್ಟಂತಹ ಗಾಳಿಪಟವನ್ನೇ ನಾವು ಮಾಡೋದು. ಈಗಾಗಲೇ ಇಲ್ಲಿ ನೋಡಿ ಕಥಕಳಿಯನ್ನು ಹಾರಿಸ್ತಾ ಇದ್ದೇವೆ. ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ಲಾರ್ಜೆಸ್ಟ್ ಕೈಟ್ ಅಂತ ಹೇಳಿ ಇದು ಎಂಟ್ರಿ ಆಗಿದೆ. ಅದನ್ನು ಇದುವರೆಗೆ ಯಾರೂ ಬ್ರೇಕ್ ಮಾಡಲಿಲ್ಲ. ಅದೇ ರೀತಿ ಭರತನಾಟ್ಯ, ಯಕ್ಷಗಾನ, ಭೂತಕೋಲ ಇಂಥದ್ದನ್ನು ನಾವು ಮಾಡ್ತೇವೆ. ಹಾಗಾಗಿ ನಿಮಗೆ ಆಕಾಶದಲ್ಲಿ ಯಾರು ಈಗಾಗಲೇ ಅದರಲ್ಲಿ ನೋಡಿ ಗರುಡ ಹಾರ್ತಾ ಇದೆ. ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಮಂಗಳೂರು ಟೀಮ್ನವ್ರದ್ದು ಅಂತೇಳಿ. ಇದು ಆಕಾಶದಲ್ಲಿ ನಮ್ಮದು ಮಾತ್ರ ಹೀಗೆ ರೆಕಾಗ್ನೈಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದೆಲ್ಲ ಆ್ಯಪ್ಲಿಕ್ ವರ್ಕ್ ಅಂತ ಹೇಳಿದರೆ ಆಯಾ ಕಲರನ್ನು ಜೋಡಿಸಿ ಹೊಲಿಯುವಂಥದ್ದು. ಎಲ್ಲಿಯೂ ಯಾವ ಇದಕ್ಕೆ ಸಹ ನಾವು ಪೇಂಟನ್ನು ಯೂಸ್ ಮಾಡೋದಿಲ್ಲ. ರಾತ್ರಿ ವಿದ್ಯುತ್ ದೀಪಗಳ ಬಣ್ಣಗಳ ಬೆಳಕಿನಲ್ಲಿಯೂ ಗಾಳಿಪಟ ಹಾರಾಟಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವ್ನ ಸೆಟ್ಲ್ಮೆಂಟ್ 1 ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಕೇಳಿದ್ರಲ್ವಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಸೆಟ್ಲ್ಮೆಂಟ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸ್ವತಃ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಸ್, ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ, ಡಿಕೆಶಿ ಅವರದ್ದು ಗೂಂಡಾ ಭಾಷೆ, ಇದಕ್ಕೆ ಹೆದರುವುದಿಲ್ಲ. ಸದ್ಯದಲ್ಲೇ ಡಿಕೆಶಿ ಪೂರ್ತಿಯಾಗಿ ಜೈಲಿಗೆ ಹೋಗುವ ಸೆಟ್ಲ್ಮೆಂಟ್ ನಡೆಯಲಿದೆ ಅಂದರು. ಅವ್ರು ಹೇಳಿದ್ದಾರೆ ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ಇದೊಂದು ಗೂಂಡಾ ಭಾಷೆ, ಇದು ಗೂಂಡಾ ಭಾಷೆ. ಇದು ಇಂಥ ಭಾಷೆಗೆ ನಾನು ಬಗ್ಗೋನಲ್ಲ, ಹೆದರೋನಲ್ಲ. ಇದು ಹಂಗಂದರೆ ಈಗ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈಗ ಅರ್ಧ ಜೈಲಿಲಿದ್ದು ಬೇಲಲ್ಲಿ ಇದ್ದಾರೆ, ಹೊರಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ನನಗೆ ಬಗ್ಗೆ ಹೇಳಿದ್ರು ಅವರು, ನಾನು ಈಗ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ನಾನು ಹೇಳ್ತೀನಿ, ನಿಮ್ಮ ಸೆಟ್ಲ್ಮೆಂಟ್ ಆಗಿ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಇನ್ನೂ ಪೂರಾ ಸೆಟ್ಲ್ಮೆಂಟ್ ಆಗೋದಕ್ಕೆ ತಿಹಾರ್ ಜೈಲಿಗೆ ಮತ್ತು ನೀವು ಹೋಗೋರಿದ್ದೀರಿ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 100ರಷ್ಟು ಡಿಕೆಶಿ ಜೈಲಿಗೆ ಹೋಗ್ತಾರೆ, ಅದಕ್ಕಾಗಿ ಅವರು ಬೇಲ್ ತಗೊಳ್ಳೋದಕ್ಕೆ ಓಡಾಡ್ತಿದ್ದಾರೆ. ನ್ಯಾಯಾಂಗವನ್ನ ಖರೀದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿದೆ ಜೈಲಿಗೆ ಹೋಗುವಂತ. 100ಕ್ಕೆ 100 ಹೇಳ್ತಾ ಇದ್ದೇನೆ ರೀ. ಈಗಾಗಲೇ ಅವ್ರು ಯಾಕೆ ಬೇಯ್ಲಲ್ಲಿ ಒದ್ದಾಡ್ತಿದ್ದಾರೆ? ಈಗಾಗಲೇ ಅವರು ಮೇಲೆ ಬೇಲ್ ತೊಗೊಳಕ್ಕೆ ಒದ್ದಾಡ್ತಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಕೋರ್ಟು, ಈ ದೇಶದಲ್ಲಿ ನ್ಯಾಯ ಇದೆಯಲ್ರಿ, ನ್ಯಾಯಾಂಗವನ್ನು ಖರೀದಿ ಮಾಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಾನು ಇವತ್ತಿನ ತನಕ ಕೂಡ ಈ ನ್ಯಾಯಾಂಗದ ಮೇಲೆ ನಂಬಿಕೆನ ಇಟ್ಕೊಂಡೆ, ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡೆ, ರಾಷ್ಟ್ರೀಯ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಹೆಚ್ಚಿಗೆ ತಗೊಂಡು ಹೋರಾಟ ನಾವು ಮಾಡ್ತಿರೋದು. ಒಟ್ನಲ್ಲಿ ರಾಜ್ಯದಲ್ಲಿ ಸೆಟ್ಲ್ಮೆಂಟ್ ಟಾಕ್ ಫೈಟ್ ಜೋರಾಗಿದೆ. ಈಶ್ವರಪ್ಪ ಜೈಲು ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಹೊತ್ತಿರುವ ನಾರಾ ಭರತ್ ರೆಡ್ಡಿ ಕುಟುಂಬಕ್ಕೆ ಇಡಿ ಶಾಕ್ ಕೊಟ್ಟಿದೆ. ಆದರೆ ಸತತ 16 ಗಂಟೆಗಳ ಕಾಲ ನಡೆದ ದಾಳಿಗೆ ಕಾರಣವೇನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಅವರ ಸಂಬಂಧಿಕರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿದೆ. ಇದರ ತನಿಖೆ ಭಾಗವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಜ್ಯದ 14ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರ ಬಳ್ಳಾರಿ ನಿವೇಶನ ಮತ್ತು ಕರ್ನಾಟಕ ಹಾಗೂ ತೆಲಂಗಾಣದ ಕೆಲವು ಸ್ಥಳಗಳಲ್ಲಿ ಶೋಧ ನಡೆಸಲಾಗುತ್ತಿದೆ. ಕೇಂದ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲಿ ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಸ್ಥಳಗಳನ್ನು ಶೋಧಿಸಿದ್ದಾರೆ. ಇನ್ನು ಶಾಸಕ ಭರತ್ ರೆಡ್ಡಿ ಅವರೊಂದಿಗೆ ನಂಟು ಹೊಂದಿರುವ ಕೆಲವು ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ವ್ಯವಹಾರಗಳ ಸ್ಥಳಗಳಲ್ಲೂ ತನಿಖೆ ನಡೆಸಲಾಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶನಿವಾರ ಬೆಳಿಗ್ಗೆ 6:30ಕ್ಕೆ ಏಕಕಾಲಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಮನೆ, ಅವರ ತಂದೆಯ ಕಚೇರಿ, ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ 10 ಗಂಟೆಯವರೆಗೂ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಮನೆ, ಕಚೇರಿ ಹೀಗೆ ಹಲವಾರು ಕಡೆಗಳಲ್ಲಿ ಇಡಿ ಜಾಲಾಡಿದೆ. ಶಾಸಕ ಭರತ್ ರೆಡ್ಡಿ ಮನೆ ಹಾಗೂ ಸಂಬಂಧಿಕರ ಮನೆ, ಕಚೇರಿ ಮೇಲೆ ಸತತ ದಾಳಿ ನಡೆದಿದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭರತ್ ರೆಡ್ಡಿ ಅವರ ಸಂಬಂಧಿಕರ ಮೇಲೆ ಯಾವ ಪ್ರಕರಣದಲ್ಲಿ ದಾಳಿ ನಡೆಸಲಾಗ್ತಾ ಇದೆ ಎಂಬುದನ್ನು ಇನ್ನೂ ಸ್ಪಷ್ಟವಾಗಿಲ್ಲ. ರೇಣುಕಾರಾಧ್ಯ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿಐಡಿ ತಯಾರಿ ಮಾಡ್ತಾ ಇದೆ. ಆದರೆ ಸಿಐಡಿ ಟೀಮ್ಗೆ ಇದೀಗ ಅದೊಂದು ವಿಚಾರ ದೊಡ್ಡ ತಲೆ ಬಿಸಿಯಾಗಿದೆ. ಹಾಗಾದ್ರೆ ಅದು ಯಾವ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ. ಮಂಡ್ಯ, ಮೈಸೂರು ಭಾಗದಲ್ಲಿ ನಡೆದಿದ್ದ ಈ ಅನಿಷ್ಟ ಕಾರ್ಯ ದೇಶದ ಮುಂದೆ ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಹೆಣ್ಣು ಭ್ರೂಣ ಹತ್ಯೆಕೋರರನ್ನ ಬೆಂಬಿಡದಂತೆ ಕಾಡಿದ್ದು ನಮ್ಮ ಗ್ರೌಂಡ್ ರಿಪೋರ್ಟ್ಗಳಿಂದ ಎಚ್ಚೆತ್ತ ಸರ್ಕಾರ ಸಿಐಡಿ ತನಿಖೆಗೆ ಆಗ್ರಹಿಸಿದ್ದು ಮೈಸೂರು, ಬೆಂಗಳೂರು, ಮಂಡ್ಯದ ಪ್ರತಿಷ್ಠಿತ ಆಸ್ಪತ್ರೆ, ಲ್ಯಾಬ್, ಆಲೆ ಮನೆಗಳಿಗೂ ಬೀಗ ಬಿದ್ದಿತ್ತು. ಇನ್ನು ರಾಜ್ಯ ಸರ್ಕಾರ ನೇಮಿಸಿದ್ದ ಸಿಐಡಿ ತಂಡ
ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ತನಿಖೆಯನ್ನ ಬಹುತೇಕ ಅಂತಿಮಗೊಳಿಸಿದೆ. ಇನ್ನೊಂದು ವಾರದಲ್ಲಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ 12 ಆರೋಪಿಗಳನ್ನ ಬಂಧಿಸಿದ್ದು ಭ್ರೂಣ ಹತ್ಯೆಯ ವರದಿ ಸಿದ್ಧತೆ ಮಾಡಿದೆ. ಸಿಐಡಿ ಏನೋ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಸ್ಕ್ಯಾನಿಂಗ್ ಯಂತ್ರಗಳ ಮೂಲವಿನ್ನೂ ಸಿಐಡಿಗೆ ಸಿಕ್ಕಿಲ್ಲ. ಹೀಗಾಗಿ ಸರ್ಕಾರದಿಂದ ಅನುಮತಿ ಪಡೆದು ಆರೋಗ್ಯ ಇಲಾಖೆಗೆ ವರದಿ ಕೊಡಲು ಸಿದ್ಧತೆ ನಡೆಸಿದೆ. ಸ್ಕ್ಯಾನಿಂಗ್ ಯಂತ್ರಗಳ ಮಾರಾಟ ಹಾಗೂ ಬಳಕೆ ಅಕ್ರಮವಾಗಿದೆ. ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಯಂತ್ರಗಳು ತಂದಿದ್ದು ಎಲ್ಲಿಂದ ಅನ್ನೋದು ನಿಗೂಢವಾಗಿದೆ. ಚೆನ್ನೈ ಮೂಲದ ವೈದ್ಯ ತುಳಸಿರಾಮ್, ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದರ ವೈದ್ಯ ಡಾಕ್ಟರ್ ಚಂದನ್ ಬಳ್ಳಾಲ್, ಆತನ ಪತ್ನಿ ಮೀನಾ, ಮೈಸೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ರಿಜ್ಮಾ, ಲ್ಯಾಬ್ ಟೆಕ್ನಿಷಿಯನ್ ನಿಸ್ಸಾರ್ ಎಂಬಾತನ ಬಂಧನ ಆಗಿದೆ. ಪ್ರಕರಣ 2 ತಿಂಗಳ ಹಿಂದೆ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಆಗಿನಿಂದಲೂ ಕೂಡ ಸಿಐಡಿ ಸಾಕಷ್ಟು ವಿಚಾರಗಳನ್ನ ಹೊರತೆಗೆದಿದೆ. ಆದ್ರೆ ಈ ಒಂದು ವಿಚಾರ ಮಾತ್ರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಟ್ನಲ್ಲಿ ಇಷ್ಟು ದಿನ ಅಕ್ರಮವಾಗಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದ ಆರೋಪಿಗಳ ಆಟಗಳು ಒಂದೊಂದಾಗಿ ಹೊರ ಬರ್ತಾ ಇದೆ. ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಸಂತೋಷ ತುಂಬಿರುತ್ತೆ. ಪಾಠ ಕೇಳೋ ಉತ್ಸಾಹ, ಲವಲವಿಕೆ ಎದ್ದು ಕಾಣ್ತಾ ಇರುತ್ತೆ. ಆದ್ರೆ ಯಾದಗಿರಿ ಜಿಲ್ಲೆಯ ಆ ಒಂದು ಗ್ರಾಮದ ಶಾಲೆಯ ಮಕ್ಕಳು ಶಾಲೆ ಅಂದ್ರೆ ಭಯ ಪಡ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು 1000 ಸಲ ಯೋಚಿಸ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವ ದುಸ್ಥಿತಿ ಅಲ್ಲಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ಸರ್ಕಾರಿ ಶಾಲೆಯೋ ಅಥವಾ ಹಾಳು ಕೊಂಪೆಯೋ? ಇಂತಹದೊಂದು ಅನುಮಾನವನ್ನ ಹುಟ್ಟಿಸುವಂತಿದೆ ಈ ದೃಶ್ಯಗಳು. ಹೌದು, ಇವೆಲ್ಲ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಹಳ್ಳಿ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಕಂಡು ಬಂದಿರೋ ದೃಶ್ಯಗಳು. ಹೀಗೆ ಶಿಥಿಲಗೊಂಡಿರೋ ಶಾಲೆಯಲ್ಲಿ ಮಕ್ಕಳು ನಿತ್ಯ ಪಾಠ ಕೇಳುತ್ತಿದ್ದಾರೆ. ಬಿರುಕು ಬಿಟ್ಟ ಶಾಲಾ ಕೊಠಡಿಯಲ್ಲಿ ಮಕ್ಕಳು ಪಾಠ ಕೇಳೋದು, ಶಿಕ್ಷಕರು ಪಾಠ ಮಾಡೋದು ಅನಿವಾರ್ಯವಾಗಿದೆ. ಈಗಾಗಲೇ ಅದೆಷ್ಟೋ ಬಾರಿ ಈ ಶಾಲೆ ಕೊಠಡಿಗಳ ಮೇಲ್ಛಾವಣಿ ಉದುರಿ ಬಿದ್ದಿದ್ರಿಂದ ಮಕ್ಕಳು, ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೀಗಾಗಿ ಶಿಕ್ಷಕರು ಜೀವ ಭಯದಿಂದ ಕೆಲ ತರಗತಿಗಳನ್ನ ಮರದ ಕೆಳಗೆ ಮಾಡ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 437 ಮಕ್ಕಳಿದ್ದಾರೆ. 13 ರೂಮ್ನಲ್ಲಿ 12 ರೂಮ್ಗಳು ಡ್ಯಾಮೇಜ್ ಆಗಿದ್ದಾವೆ, ಛತ್ತೆಲ್ಲ ಉದುರಿ ಬೀಳ್ತಾ ಇದ್ದಾವೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ಇಲ್ಲ. ಪೀಡಿಸಾದಂಥ ಮಕ್ಕಳಿರ್ತಾರೆ, ಅವರೆಲ್ಲ ಹೊರಗಡೆ ಭಾಳ ತೊಂದರೆ ಆಗ್ತದೆ. ನೀರಿಂದು ಸಮಸ್ಯೆ ಇದೆ. ಮತ್ತು ಬೇರೆ ಕಡೆ ಎಲ್ಲ ಚಾವಣಿಗಳು ಕುಸಿದು ಮಕ್ಕಳು ಹಿಂಗಾಯ್ತು ಹಂಗಾಯ್ತು ಬರ್ತದೆ. ಮುನ್ನಾಲೋಚನವಾಗಿ ನಮ್ಮ ಶಾಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಆದಷ್ಟು ಬೇಗ ನಮ್ಮ ಮಕ್ಕಳ ಜೀವನ ಉಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಚಟ್ನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 430 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಷ್ಟು ಮಕ್ಕಳಿಗೆ ಇರೋದು ಜಸ್ಟ್ 13 ಕೊಠಡಿಗಳು. ಈ ಪೈಕಿ 9 ಕೊಠಡಿಗಳ ಬಳಕೆ ಬರುವಂತಿದ್ರೆ ಇನ್ನುಳಿದ ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡಿದೆ. ಇದೇ ಕಾರಣಕ್ಕೆ ಈ ಹಳೆ ಕೊಠಡಿಗಳಿರೋ ಶಾಲೆಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ಭಯಪಡ್ತಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಪೋಷಕರನ್ನ ಕಾಡ್ತಿದೆ. ಮತ್ತೊಂದು ದುರಂತ ಅಂದ್ರೆ ಈ ಶಾಲಾ ಮಕ್ಕಳಿಗೆ ಶೌಚಾಲಯವೇ ಇಲ್ಲ. ಶೌಚಾಲಯ ಇಲ್ಲದೆ ಇದ್ದಿದ್ರಿಂದ ಬಯಲು ಶೌಚಾಲಯವೇ ಇಲ್ಲಿನ ಮಕ್ಕಳಿಗೆ ಗತಿಯಾಗಿದೆ. ಇಷ್ಟೆಲ್ಲ ಅವಾಂತರಗಳಾಗ್ತಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾರೇ ಅಂತಿಲ್ಲ. ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ 75% ಶಾಲೆಗಳ ಕೊಠಡಿಗಳು ಹಾಳಾಗಿವೆ. ಇಷ್ಟಿದ್ರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಸದ್ಯ ಅನಾಹುತ ಆಗೋದಕ್ಕಿಂತ ಮುಂಚೆ ಶಾಲಾ ಕಟ್ಟಡ ನಿರ್ಮಿಸಿಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಕಲ್ಪಿಸಬೇಕು ಅನ್ನೋದು ಪೋಷಕರ ಒತ್ತಾಯ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.